ಅದಕ್ಕೆ ಈ ಥರ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾನೆ ಇಲ್ವಲ್ಲ. ಕರ್ನಾಟಕದಲ್ಲಿ ಈ ಥರ ಆಗ್ತಾ ಇರಲಿಲ್ಲ ಮೊದಲು. ಪೊಲೀಸು ಸ್ಟ್ರಾಂಗ್ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಅವ್ರು ಮಾಡಬೇಕಾಗಿತ್ತಲ್ವ, ಅದನ್ನು ನೋಡಬೇಕು, ಸರ್ಕಾರ ನೋಡಬೇಕು. ಕರ್ಕೊಂಬಂದು ಫುಟ್ಪಾತಲ್ಲಿ ಯಾವ ರೀತಿ ಹೊಡಿಬೇಕಂತಂದ್ರೆ, ಅವ್ರು ಏನೋ ಒಂದು ಅನ್ಕೊಂಡಿರ್ತಾರೆ, ಇವ್ರೇನೋ ಅನ್ಕೊಂಡಿರ್ತಾರೆ. ಕೆಲವರು ಎಲ್ಲಿಂದನೋ ಬಂದಿರ್ತಾರೆ ಹೆಣ್ಮಕ್ಳು. ಹಳ್ಳಿಲಿರೋ ಹೆಣ್ಮಕ್ಳಿಗೆ ಹಳ್ಳಿಲಿರೋ ವಾತಾವರಣ ಅರ್ಥ ಆದ್ರೂ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಇಲ್ಲಿಗೆ ಬಂದ್ಬಿಡ್ತಾರೆ. ಈ ಥರ ಮಾಡಿ 2ನೇ ತಾರೀಕೇನೋ ನಡೆದಿರೋದು. ಇದು ಬೆಳಕಿಗೆ ಬಂದಿರೋದು ನಿನ್ನೆ. ಅಂದರೆ ಎಷ್ಟು ದಿನ ಆಯಿತು? 18 ದಿನ ಆಯಿತು. ತುಂಡು ತುಂಡಾಗಿ ಪೀಸಾಗಿ ಕಟ್ ಮಾಡಿ ಅವನಿಗೆ ನಾಯಿಗಳಿಗೆ ಹಾಕ್ಬಿಡ್ಬೇಕು ಅವನು. ನಿನ್ನೆ ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿ ನಡೆದಂಥ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ದೆಹಲಿಯಲ್ಲಿ ಶ್ರದ್ಧಾ ವಾಕರ್ ಕೊಲೆಯಾಗಿ ಅವಳನ್ನು ಪೀಸ್ ಮಾಡಿ ಕೊಲೆ ಮಾಡಿ ಅವಳ ಪ್ರಿಯಕರ ಫ್ರಿಡ್ಜ್ನಲ್ಲಿ ಇರಿಸಿದ್ದ ಮಾದರಿಯಲ್ಲೇ ಅದೇ ಮಾದರಿಯ ಕೊಲೆ ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿ ನಿನ್ನೆ ನಡೆದಿದೆ. ದೆಹಲಿಯಲ್ಲಿ ನಡೆದ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು. ಇದೀಗ ಬೆಂಗಳೂರಿನಲ್ಲಿ ನಡೆದ ಘಟನೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಬೇರೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಥ ಘಟನೆಗಳು ನಡೀತಾ ಇರೋದು ಸರ್ವೇ ಸಾಮಾನ್ಯವಾಗಿತ್ತು. ಆದ್ರೆ ಈಗ ಮತ್ತೆ ಕರ್ನಾಟಕದ ರಾಜಧಾನಿಯಲ್ಲಿ ಬೆಂಗಳೂರಲ್ಲಿ ಈ ತರ ಘಟನೆ ನಡೆದಿದೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನಮ್ಗೇನಂತ ಬೇರೆ ರಾಜ್ಯದಲ್ಲಿ ಹೋಲಿಸ್ಕೊಂಡ್ರೆ ನಮ್ಮ ಕರ್ನಾಟಕ ಚೆನ್ನಾಗಿತ್ತು. ಈಗ ಅದೇನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಸರ್ಕಾರದ್ದು ಪ್ರಾಬ್ಲಮ್ಮು ಇಲ್ಲ ನಮ್ಮ ಇದನ್ನು ಪೊಲೀಸ್ ಪ್ರಾಬ್ಲಮ್ಮು ಏನು ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಈ ಥರ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗ್ತಾನೆ ಇಲ್ವಲ್ಲ. ಕರ್ನಾಟಕದಲ್ಲಿ ಈ ಥರ ಆಗ್ತಾ ಇರಲಿಲ್ಲ ಮೊದಲು. ಈಗೇನೋ ಈಗ ಆಗ್ತಾರೆ. ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ, ಬೇರೆ ಬೇರೆ ಸ್ಟೇಟ್ಗಳಿಂದ ಬಂದಿದ್ದಾರೆ. ಅವರಿಂದ ಆಗ್ತಾ ಇದೆಯೋ ಬೇರೆಯವರಿಂದ ಆಗ್ತಾ ಇದೆಯೋ ನಮಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ಪೊಲೀಸೇ ಇದು ಮಾಡಬೇಕಲ್ವಾ. ಸಾರ್ವಜನಿಕರು ಏನೂ ಮಾಡೋಕ್ಕಾಗಲ್ಲ. ಅವರು ಕೆಪಾಸಿಟಿ ಅವ್ರ ಜವಾಬ್ದಾರಿ. ಪೊಲೀಸು ಸ್ಟ್ರಾಂಗ್ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಅವ್ರು ಮಾಡಬೇಕಾಗಿತ್ತಲ್ವ, ಅದನ್ನು ನೋಡಬೇಕು, ಸರ್ಕಾರ ನೋಡಬೇಕು. ಆಮೇಲೆ ಸಾರ್ವಜನಿಕರು ಅಂದರೆ ಅವರು ಮಾಮೂಲಿ ಹೋಗ್ತಾ ಬರ್ತಾ ಇರ್ತಾರೆ. ಮತ್ತು ಈ ಥರ ಕೊಲೆಯಲ್ಲಿ ಎಫೆಕ್ಟ್ ಮಾಡೋದು ನಮಗೆ ಗೊತ್ತಾಗಲಿಲ್ಲ. ಆ ಥರ ನಡೀತದೆ. ಬೇರೆ ಸ್ಟೇಟ್ಗಳಿಂದ ಬಂದಿರ್ತಾರೆ, ಅವರು ಆ ಥರ ಮಾಡ್ಬೋದು ಅಲ್ವಾ. ಕರ್ನಾಟಕದಲ್ಲಿದ್ದಾಗ ಈ ಥರ ಇರಲ್ಲ. ಸುಮಾರು ಸ್ಟೇಟ್ಗಳಿಂದ ಎಲ್ಲ ಬಂದುಬಿಟ್ಟಿದ್ದಾರೆ ಕರ್ನಾಟಕಕ್ಕೆ. ಅವ್ರು ಯಾರು ಏನು ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಲ್ವಾ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಬೇರೆ ಊರಿಂದ ಬರೋರನ್ನ, ಬೇರೆ ಸ್ಟೇಟಿಂದ ಬರೋರನ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ. ಅವರಿಂದನೇ ಆಗ್ತಾ ಇರೋದು ಇದು. ಮೇಡಮ್ ಇಲ್ಲೇ ಅಲ್ಲ, ನಾನೊಂದು ಹೇಳ್ತೀನಿ ಕೇಳಿ. ನಮಗೂ ಹೆಣ್ಮಕ್ಳು ಇದ್ದಾರೆ, ತಾಯಿ ಇದ್ದಾರೆ, ತಂಗಿ ಇದ್ದಾರೆ, ಎಲ್ಲರೂ ಇದ್ದಾರೆ. ಈಗ ನಾನು ಒಂದು ಇದರಲ್ಲಿ ಕೇಳ್ತೀನಿ, ದರ್ಶನ್ ಸರ್ ಮಾಡಿರೋದು ಕರೆಕ್ಟಾಗಿದೆ ಅಲ್ವಾ? ಯಾಕೆ ಅಂತಂದರೆ ಒಬ್ರಿಗೆ ಇದಾಗಿದೆ ಅಂತಂದರೆ ಆ ಥರ ಇವಾಗ ಇದು ಅದೇ ಥರನೇ ಕೇಸು ನಡೆದಿರೋದು. ಆದರೆ ಯಾರೂ ಅಷ್ಟೊಂದು ಬಾಯಿ ಬಿಡ್ತಾ ಇಲ್ಲ ಬೇಗ ಸೀಕ್ರೆಟ್. ಇದು ಹೇಳ್ಬೇಕಂತಂದರೆ ತಮಿಳ್ನಾಡಲ್ಲಿ, ಡೆಲ್ಲಿಯಲ್ಲಿ ಏನಾಗಿದೆ, ಡಾಕ್ಟ್ರು ಹೆಣ್ಣನ್ನು ಇದು ಮಾಡಿ ಅವನೇನು ಮಾಡಿದ್ದಾನೆ, ಎಲ್ಲ ಕಚಡ ಕೆಲಸ ಮಾಡಾದ್ಮೇಲೆ ಆ ಬಾಡಿನ ಯಾವ ರೀತಿ ಮಾಡಿದ್ದಾನೆ ಅಂದರೆ, ಇದು ಒಬ್ಬ ಬಾಡಿ ಮನುಷ್ಯ ಅಲ್ವಾ, ಈ ಬಾಡಿನ ಈ ರೀತಿ ಮಾಡಿ ಸುಟ್ಟಾಕಿದ್ದಾನೆ. ಇಲ್ಲಿ ಇದಕ್ಕೆ ಸುಟ್ಟಾಗಿ ಪೀಸ್ ಮಾಡಿ ಅದನ್ನು ಬರ್ನ್ ಮಾಡಿದ್ದಾನೆ. ಅವನು ಎಲ್ಲ ರೇಪ್ ಮಾಡಿ. ಡಾಕ್ಟ್ರು ಅವನು, ಆ ಹುಡುಗಿನೂ ಡಾಕ್ಟ್ರೇ. ಇದು ಡೆಲ್ಲಿಯಲ್ಲಿ ನಡೆದಿರೋದು ಮೊನ್ನೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಹೆಣ್ಮಕ್ಳ ಮೇಲೆ ಶೋಷಣೆಗೆ ಈಗ ಜೈಲಲ್ಲಿ ತೊಗೊಂಡೋಗಿ ಕೂರಿಸಿ ದಂಡ ಹಾಕೋದು. ಕರ್ಕೊಂಬಂದು ಫುಟ್ಪಾತಲ್ಲಿ ಯಾವ ರೀತಿ ಹೊಡಿಬೇಕಂತಂದರೆ, ಈ ಟೆನ್ನಿಸ್ ಬಾಲ್ಗಳಿಗೆಲ್ಲ ಮಳೆ ಚುಚ್ಚಿಬಿಟ್ಟು ಚೆನ್ನಾಗಿ ಸುತ್ತಿ ಕಂಬು ಕಟ್ಟಿ ಹೊಡಿಬೇಕು. ಆ ಹೆಣ್ಣುಮಗು ಯಾವ ರೀತಿ ನೋವು ತಿಂದಿದೆ ಯಾರಿಗಾದ್ರೂ ಗೊತ್ತಾಗಲ್ಲ. ಸೇಮ್ ಮೇಡಮ್, ಅವನು ಕೊಂದಿಲ್ಲ, ಅವನು ಎಲ್ಲ ರೇಪ್ ಮಾಡಿದ್ದಾನೆ. ರೇಪ್ ಮಾಡಾದ್ಮೇಲೆ ಈಗ ಪೊಲೀಸ್ಗಳಿಗೆ ಇದು ಸಿಗಬಾರ್ದು ಅಂತ ಹೇಳಿ ಈ ರೀತಿ ಬಾಡಿನ ಮಾಡಿ ಅದನ್ನು ಪೆಟ್ರೋಲ್ ಹಾಕಿ ಸುಟ್ಟಿ ಬೂದಿ ಮಾಡಿ ಎತ್ಕೊಂಡೋಗಿ ಇದು ಮಾಡಿರೋದು. ಇದನ್ನು ಡೆಲ್ಲಿಯಲ್ಲಿ ತೋರಿಸ್ತಾ ಇಲ್ಲ, ತಮಿಳ್ನಾಡಲ್ಲಿ ತೋರಿಸ್ತಾ ಇದ್ದಾರೆ. ನಿನ್ನೆ ವಯಾಲಿ ಕಾವಲಲ್ಲಿ ಇದೇ ರೀತಿ ಘಟನೆ ಸರ್. ಒಂದು ಹುಡುಗಿನ ಕಟ್ ಮಾಡಿ ಪೀಸ್ ಮಾಡಿ 30 ಪೀಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ದಾರೆ. ಇದು ಬೆಳಕಿಗೆ ಬಂದಿದೆ. ಇದ್ರ ಬಗ್ಗೆ ಬೆಂಗಳೂರಲ್ಲಿ ಇಂಥ ಘಟನೆ ಮೇಡಮ್, ಇದು ಬೆಂಗಳೂರಲ್ಲಿ ಏನಾಗ್ತಿದೆ ಅಂತಂದರೆ, ಕೆಲವರು ಹೆಣ್ಮಕ್ಳು ಗಂಡ್ಮಕ್ಳು ಇದರಲ್ಲಿ ಜೀವನದಲ್ಲಿ ಗಂಡ್ಮಕ್ಳು ಜೀವನದಲ್ಲಿ ಆಟ ಆಡೋರು. ಅವ್ರು ಏನೋ ಒಂದು ಅಂದ್ಕೊಂಡಿರ್ತಾರೆ, ಇವ್ರೇನೋ ಅಂದ್ಕೊಂಡಿರ್ತಾರೆ. ಕೆಲವರು ಎಲ್ಲಿಂದನೋ ಬಂದಿರ್ತಾರೆ ಹೆಣ್ಮಕ್ಳು.
ನಾವು ಊರಿಂದ ಬಂದು ಸಂಪಾದನೆ ಮಾಡಬೇಕು ಅಂತ ಬಂದಿರ್ತಾರೆ, ಆದರೆ ಬೇರೆ ದಾರಿನೇ ಹೋಗಿರ್ತಾರೆ, ಬೇರೆ ದಾರಿಗೆ ಹೋಗಿರ್ತಾರೆ. ಅದಕ್ಕೆ ನಾನು ಹೇಳ್ತೀನಿ ಅಂತಂದರೆ, ನೀವು ಸಂಪಾದನೆ ಕಡಿಮೆ ಇದ್ದರೂ ಪರವಾಗಿಲ್ಲ, ಹಳ್ಳಿಲಿರೋ ಹೆಣ್ಮಕ್ಳು ನೀವು ಹಳ್ಳಿಲೇ ಇದ್ದು ಜೀವನ ಮಾಡಿ, ಬೆಂಗಳೂರಿಗೆ ಬಂದು ಹಾಳಾಗಬೇಡಿ. ಬೆಂಗಳೂರಲ್ಲಿರೋರಿಗೆ ಬೆಂಗಳೂರಿನ ವಾತಾವರಣ ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ, ಹಳ್ಳಿಲಿರೋ ಹೆಣ್ಮಕ್ಳಿಗೆ ಹಳ್ಳಿಲಿರೋ ವಾತಾವರಣ ಅರ್ಥ ಆದರೂ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಇಲ್ಲಿಗೆ ಬಂದುಬಿಡ್ತಾರೆ. ಪಾಪ ಹಿಂದೆ ಗೊತ್ತಿರಲ್ಲ ಮುಂದೆ ಗೊತ್ತಿರಲ್ಲ. ಬೆಂಗಳೂರಲ್ಲಿ ಯಾವ ರೀತಿ ಇದೆ ಅಂತಂದರೆ, ಭಗವಂತ ಏನಾದರೂ ಹಿಂದೆಗಡೆ ಆಡ್ಕೊಂಡು ಕೊಟ್ಟಿದ್ರೆ ಅವ್ನು ಮಾಡೋ ಕೆಟ್ಟ ಕೆಲಸ ಎಲ್ಲನೂ ಕಂಡುಹಿಡಿಬೋದಾಗಿತ್ತು. ಭಗವಂತ ನಾನು ಇದ್ದೀನಿ ಅನ್ನೋದಕ್ಕೆ ಮುಂದೆ ಮಾತ್ರ ಕಂಡು ಕೊಟ್ಟಿದ್ದೀನಿ, ಹಿಂದೆ ಕಿತ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀನಿ, ಹಳ್ಳಿಲಿರೋ ಹೆಣ್ಮಕ್ಳು ಹಳ್ಳಿಲೇ ಇರಿ, ಸಂಪಾದನೆ ಕಡಿಮೆ ಆದರೂ ಪರವಾಗಿಲ್ಲ, ತಂದೆ ತಾಯಿ ಸೇವೆ ಮಾಡಿಕೊಂಡು ಅಲ್ಲೇ ಬದುಕಿ ಅಲ್ಲೇ ಜೀವನ ಮಾಡಿ. ಬೆಂಗಳೂರಿಗೆ ಬರಬೇಡಿ ಹಾಳಾಗೋದಕ್ಕೆ. ಪಿ ಜಿಲಿ ಬರ್ತಾರೆ, ಇವನ ಜೊತೆ ಅಂತಾರೆ, ಕಚಡ ನನ್ನ ಮಕ್ಕಳು ಕಚಡ ಕೆಲಸ ಮಾಡ್ತಾರೆ, ಅವ್ರಿಗೂ ಅಕ್ಕ ತಂಗಿದಿರ್ತಾರೆ. ನಿಮ್ಗೆ ಆ ಕೆಲಸ ಮಾಡೋದಾದರೆ ಇನ್ನೊಬ್ಬರ ಮನೇಲಿ ಹೆಣ್ಮಕ್ಳು ಕೆಲಸ ಇದೆ, ಆ ಕೆಲಸಕ್ಕೆ ಅಂತಲೇ ಜನ ಇದ್ದಾರೆ, ಅಲ್ಲೋಗಿ ನಿಮ್ಮ ತೀಟೆ ತೀರಿಸ್ಕೊಂಬಿಡಿ. ಕಾಮುಕರಿಗೆ ಹೇಳ್ತಾ ಇರೋದು, ನಿಮಗೆ ಆ ಕೆಲಸ ಬೇಕು ಅಂತಂದರೆ ಆ ಕೆಲಸಕ್ಕೆ ಅಂತ ಹೆಣ್ಮಕ್ಳು ಇರ್ತಾರೆ, ಆ ಮಕ್ಕಳು ಅಲ್ಲಿ ಹೋಗ್ಬಿಡಿ. ಯಾಕಂದರೆ ಅವ್ರ ಮನೆ ಕಷ್ಟ ಇರುತ್ತೆ, ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ, ಕೆಲವರ ಅವಶ್ಯಕತೆ ಇರಲ್ಲ, ಅವ್ರು ಏನು ತಕ್ಕೋ ಬಂದಿರ್ತಾರೆ, ಇಲ್ಲೇನೋ ಆಗುತ್ತೆ. ಅದೇ ರೀತಿನೇ ಆಗಿರೋದು. ಇಬ್ಬರು ಮಕ್ಕಳಿದ್ದಾರೆ ಅಂತಾರೆ, ಆ ಅಮ್ಮನಿಗೆ 29 ವರ್ಷ ಏಜು ಅಂತ ಕೇಳ್ಪಟ್ಟಿದ್ದೀನಿ. ಈ ಥರ ಮಾಡಿ 2ನೇ ತಾರೀಕೇನೋ ನಡೆದಿರೋದು. ಇದು ಬೆಳಕಿಗೆ ಬಂದಿರೋದು ನಿನ್ನೆ. ಅಂದರೆ ಎಷ್ಟು ದಿನ ಆಯಿತು? 18 ದಿನ ಆಯಿತು. ಇದು ಅವ್ನು ಯಾರು ಏನು ಎತ್ತ ಅನ್ನೋದು ಒಂದು ಚೂರು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಹೆಣ್ಮಕ್ಳ ಮೇಲೆ ಶೋಷಣೆ ನಡಿಬಾರ್ದು ಅಂತಂದರೆ ಒಂದು 10 ಜನ ಕರ್ಕೊಂಬಂದು 10 ರೀತಿ ಮಾಡೋರನ್ನ ಫುಟ್ಪಾತಲ್ಲಿ ಸುಟ್ಟಾಕ್ಬಿಡಿ. ಆ ಕಾನೂನು ತನ್ನಿ, ಯಾಕೆ ಮಾಡ್ತಾರೆ ನೋಡೋಣ, ಭಯ ಇರುತ್ತೆ. ಇಷ್ಟು ವರ್ಷ ನಮ್ಗೆ ಇವಾಗ 26 ವರ್ಷ ಆಗಿದೆ. ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನಮ್ಮ ಏರಿಯಾದಲ್ಲಿ ಈ ಥರ ಒಂದು ಘಟನೆ ಆಗಿದೆ ಅಂತ ನಮಗೆ ಅದನ್ನು ನೋಡಿ ನೆನೆ ನೋಡ್ಬಿಟ್ಟು ಬಂದು ನಮ್ಮ ಮನೇಲಿ ನಾವು ನಿದ್ದೆ ಮಾಡೋಕ್ಕೆ ನಮಗೆ ಭಯ ಆಗ್ಬಿಟ್ಟಿದೆ. ಯಾವ ಟೈಮಲ್ಲಿ ಹೆಂಗೆ ಬಂದುಬಿಡ್ತಾರೋ, ನಮ್ಗೆ ಏನಾಗ್ಬಿಡುತ್ತೋ ಅಂದ್ಬಿಟ್ಟು ನಮಗೆ ಒಂಥರ ಭಯ ಬಿದ್ದು ರಾತ್ರೆಲ್ಲ ನಿದ್ದೆ ಮಾಡಿಲ್ಲ ನಾವು ಅದು ನೋಡಿ. ಪಾಪ ಹುಡುಗಿ 9 ಗಂಟೆಗೆ ಕೆಲ್ಸಕ್ಕೆ ಹೋಗೋದು, ಮಂತ್ರಿ ಮಾಲಲ್ಲೇ ಕೆಲಸ ಮಾಡ್ತಾಯಿತ್ತು. 9:30 10 ಗಂಟೆಗೆ ಮನೆಗೆ ಬಂದು ಸೇರ್ಕೊಳ್ಳೋದು. ಯಾರ ಹತ್ರ ಒಬ್ಬರ ಹತ್ರ ಮಾತಾಡ್ತಾ ಇರಲಿಲ್ಲ ಹುಡುಗಿ. ಅದು ಆ ಹುಡುಗಿ ಹುಡುಗಿ ಕೆಲಸ ಏನಾಯ್ತೋ ಅಷ್ಟು ನೋಡ್ಕೊಂಡು ಇರ್ತಿತ್ತು ಆ ಹುಡುಗಿ. ಅಂಥ ಹುಡುಗಿಗೆ ಈ ಥರ ಒಂದು ಕ್ರೂರವಾಗಿ ಕೊಂದು ಅವ್ನು ಹೆಂಗೆ ಹೋಗಿದ್ದಾನೋ ಅಂಥವನ್ನ ತುಂಡು ತುಂಡಾಗಿ ಪೀಸಾಗಿ ಕಟ್ ಮಾಡಿ ಅವ್ನಿಗೆ ನಾಯಿಗಳ್ಗೆ ಹಾಕ್ಬಿಡ್ಬೇಕು ಅವನದು ಇದು ದೇಹನ. ಆ ಥರ ಒಂದು ಶಿಕ್ಷೆ ಕೊಡ್ಬೇಕು ಸರ್ಕಾರ. ಯಾಕಂದರೆ ಹೆಣ್ಮಕ್ಳಿಗೆ ಇಷ್ಟೊಂದು ಕ್ರೂರವಾಗಿ ಎಲ್ಲ ಕಡೆ ಈ ಥರನೇ ಆಗ್ತಿದೆ. ಸರ್ಕಾರ ಸ್ವಲ್ಪ ತುಂಬ ಸ್ಟ್ರಿಕ್ಟಾಗಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಕರ್ನಾಟಕದಲ್ಲಿ ಈ ಥರ ಘಟನೆ ಆದಾಗ, ಅದು ಬೆಂಗಳೂರಲ್ಲಿ ಇಂಥ ಘಟನೆ ಆದಾಗ ಏನು ಅಸಹ್ಯ ಅನ್ನಿಸುತ್ತೆ. ಕರ್ನಾಟಕದಲ್ಲಿ ಈ ಥರ ಆಗ್ತಾ ಇದೆಯಲ್ಲ ಅಂತ ಅಸಹ್ಯ ಆಗುತ್ತೆ ನಮಗೆ. ಈ ಥರ ಆಗೋದ್ರಲ್ಲಿಂದ ಹೆಣ್ಮಕ್ಳಿಗೆ ಚುಚ್ಚವಾಗಿ ಕಾಣಿಸ್ತಾ ಇದೆಯಲ್ಲ ಅಂತ ಜನ ಅನ್ಕೋತಾರೆ. ಆಯಿತು, ಪಬ್ಲಿಕ್ ಸಿಟಿಯಲ್ಲಿನೂ ಭಾಳ ಕೀಳವಾಗಿ ಸರ್ಕಾರವನ್ನು ಕಾಣುತ್ತೆ. ಅದಕ್ಕೆ ಸೂಕ್ತವಾಗಿ ಸಂಬಂಧಪಟ್ಟಂಥ ಕಾನೂನು ಮಿನಿಸ್ಟ್ರ್ ಆಗಲಿ ಅವರು ಸೂಕ್ತವಾಗಿ ಕ್ರಮ ತೆಗೆದುಕೊಳ್ಳಬೇಕು. ಅದರದಿಂದ ಎಲ್ಲ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬೇಕು. ಸರ್ಕಾರಕ್ಕೆ ಅಶಬ್ದ ಬರಬಾರ್ದು. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ಇಡೀ ಬೆಂಗಳೂರನ್ನೇ ನಿನ್ನೆಯ ಕೊಲೆ ಬೆಚ್ಚಿ ಬೀಳಿಸಿದೆ. ದೂರದ ಉತ್ತರ ಪ್ರದೇಶ ಡೆಲ್ಲಿಯಲ್ಲಿ ಇಂತಹ ಘಟನೆಗಳು ಸರ್ವೇ ಸಾಮಾನ್ಯ ಆಗಿತ್ತು. ಆದರೆ ರಾಜ್ಯದ ರಾಜಧಾನಿಯಲ್ಲಿ ಇಂತಹದೊಂದು ಘಟನೆ ನಡೆದಿರೋದು ಇಡೀ ಸಿಲಿಕಾನ್ ಸಿಟಿ ಜನರನ್ನೇ ಬೆಚ್ಚಿ ಬೀಳಿಸಿದೆ. ಜನ ಹೇಳ್ತಿರೋದೇನಂತಂದರೆ, ಹೆಣ್ಮಕ್ಳಿಗೆ ಮೊದಲು ರಕ್ಷಣೆ ಕೊಡಬೇಕು, ಬೇರೆ ರಾಜ್ಯದಿಂದ ಬರೋ ಜನರನ್ನ ಸ್ವಲ್ಪ ಕಂಟ್ರೋಲ್ಗೆ ತಗೊಂಡು ಅಥವಾ ಅವರಿಂದ ನಮ್ಮ ರಾಜ್ಯನ ಕಾಪಾಡಬೇಕು ಅಂತ ಜನ ಮಾತಾಡ್ತಾ ಇದ್ದಾರೆ. ಹಾಗೆ ಇಂತಹ ಘಟನೆಯಲ್ಲಿ ಭಾಗಿಯಾಗಿರುವಂತಹ ಕೃತ್ಯವನ್ನು ಎಸಗಿರುವಂತಹ ಕ್ರೂರ ವ್ಯಕ್ತಿಗಳಿಗೆ ಸರಿಯಾದ ಶಿಕ್ಷೆ ನೀಡಬೇಕು. ಅವ್ರಿಗೆ ನೀಡುವಂಥ ಶಿಕ್ಷೆ ಬೇರೆಯವ್ರಿಗೆ ಪಾಠವಾಗಿರಬೇಕು ಅಂತ ಜನ ಅಭಿಪ್ರಾಯ ಪಡ್ತಾ ಇದ್ದಾರೆ. ಕೇಳಿದ್ರಲ್ಲ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ದೇವರಾಜ್ ಜೊತೆ ಶಮ್ಮಿ ಶೆಟ್ಟಿ.